ಇಷ್ಟಪಡೋದಿಲ್ಲ. ಏನು ಹೇಳಬೇಕು ಹೇಳಾಗಿದೆ, ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡೋದು ಹೈಕಮಾಂಡ್ಗೆ ತಮ್ಮ ಬಗ್ಗೆ ವರದಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಯಾರು ಏನೇ ಮಾಡಲಿ, ನಾನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋದು ಇಷ್ಟಪಡ್ತೀನಿ. ಬೇರೆ ಶಾಸಕರಿಗೆ ನೋಟಿಸ್ ಕೊಟ್ಟಾಗ ಹೇಳಿದಲ್ಲ, ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ. ನಾವು ಮಾತಾಡೋದು ನಾಯಕತ್ವದ ಕಂಟಿನ್ಯೂ ಇದೀಗ ಅಥವಾ ಯಾವ ವಿಚಾರದಲ್ಲಿ? ನಾನು ಈಗಾಗಲೇ ಸ್ಪಷ್ಟನೆ ಕೊಡ್ತೀನಿ, ಎಚ್ಚರಿಕೆ ಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ ಅಲ್ಲೇ ಸ್ಪಷ್ಟನೆ ಕೊಡೋದು. ಮತ್ತೆ ಮತ್ತೆ ಅದ್ರ ಅಗತ್ಯ ಇಲ್ಲ. ಬೇರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಮೇತ ಎಲ್ಲರೂ ಕೂಡ ಮಾತಾಡ್ತಾರೆ. ಸರಿ, ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷಗಳು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ, ಈ ವಿಚಾರದಲ್ಲಿ ಮತ್ತೆ ಮಾತಾಡ್ತೀನಿ. ನೋಟಿಸ್ ಬಂದಾಗ ನೋಡಬೇಡಿ. ಅಲ್ಲ, ಯಾಕಂದ್ರೆ ಯಾಕೆ ಕೊಡಬಾರ್ದು? ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ. ಆ ಮಾತು ತಾವು ಈಗಲೂ ಸ್ಟಿಕ್ಕಲ್ಲಿದ್ದೀರ. ನಾನು ಹೇಳಿದೊಳಗೆ ಯಾವುದೇ ತಪ್ಪು. ಅಲ್ಲಲ್ಲ, ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ, ಅಷ್ಟು. ಎಷ್ಟೊಂದು ನಾಯಕರ ಪಕ್ಷದಲ್ಲಿ ಆ ಥರದ ಅಹಿಂದ ಅಥವಾ ಸಾಮಾಜಿಕ ಬದ್ಧತೆ ಇರುವಂಥ ಲೀಡರ್ಗಳು ಬೇಕಾದಷ್ಟು ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕ್ಕೆ ಅರ್ಹತೆ ಇದೆ. ನವೆಂಬರ್ಲಿ ಏನಾದರೂ ಕ್ರಾಂತಿ ಸಾಧ್ಯತೆ ಇದೆಯಾ? ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ನವೆಂಬರ್ಲಿ ಇರುವಂಥ ಕ್ರಾಂತಿ ಬಗ್ಗೆ ಏನು ಮಾತಾಡ್ತಿರೋದಲ್ಲ, ಅದೆಲ್ಲ ಹೂ ಹಾಕುವ ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ.